ಸಂಕಟಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನ ಶಕ್ತಿಯನ್ನು ನೆನಪಿಸಲು ಬರುತ್ತವೆ. ಧರ್ಮದ ಮಾರ್ಗ ನಿಧಾನವಾದರೂ ವಿಜಯ ಯಾವಾಗಲೂ ಅದಕ್ಕೇ ಸೇರಿದೆ. ಸಂಕಟಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನ ಶಕ್ತಿಯನ್ನು ನೆನಪಿಸಲು ಬರುತ್ತವೆ. ಧರ್ಮದ ಮಾರ್ಗ ನಿಧಾನವಾದರೂ ವಿಜಯ ಯಾವಾಗಲೂ ಅದಕ್ಕೇ ಸೇರಿದೆ. ವಿಡಿಯೋನ ನೋಡಿದ್ರಲ್ಲ, ಇಷ್ಟ ಆಯ್ತಲ್ವಾ? ಹಾಗಿದ್ರೆ ಈ ಥರ ವಿಡಿಯೋಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಖಂಡಿತವಾಗ್ಲೂ ಈ ಥರ ವಿಡಿಯೋಸ್ ನೀವು ಸಹ ಮಾಡ್ಬೋದು. ಹೇಗೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ನೀವು ಚಾಟ್ ಜಿಪಿಟಿ ಓಪನ್ ಮಾಡಿ. ಶಿವ ಇಮೇಜ್ ಪ್ರಾಂಪ್ಟ್ ಬೇಕು, ತುಂಬಾ ಪವರ್ಫುಲ್ ಆಗಿ ಸ್ಪೀಚ್ ಮಾಡಬೇಕು, ಇಮೋಷನಲ್ ಆಗಿ ಇರಬೇಕು, ಇಂಪ್ರೆಸ್ ಆಗಬೇಕು. ನೋಡಿ, ಈ ತರ ಕೊಟ್ಟಿದ್ದೀನಿ. ನೋಡೋಣ ಹೇಗೆ ಪ್ರಾಂಪ್ಟ್ ಬರುತ್ತೆ ಅಂತ. ವಾವ್, ನೋಡಿ, ಡೀಪ್ ಮೆಡಿಟೇಷನ್ ಆನ್ ದ ಮೌಂಟೇನ್ ಕೈಲಾಸ ಕಾಸ್ಮಿಕ್. ಸೂಪರ್ ಅಲ್ಲ? ಸೊ ಈ ಒಂದು ಪ್ರಾಂಪ್ಟ್ ನ ನಾವು ಈಗ ತಗೊಳ್ಳೋಣ. ಸೊ ಇದನ್ನ ತಗೊಂಡು ಇಮೇಜ್ನ ಕ್ರಿಯೇಟ್ ಮಾಡೋಣ. ಇಮೇಜ್ನ ಕ್ರಿಯೇಟ್ ಮಾಡೋದಕ್ಕೆ ನಾನು 2 ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ. ಒಂದು ಕೀವಿಕ್ಸ್ ಅಂತ, ಮತ್ತೊಂದು ಲಿಯೋನಾರ್ಡೋ AI ಅಂತ. ಸೊ ಇವೆರಡರಲ್ಲೂ ಇಮೇಜ್ನ ಕ್ರಿಯೇಟ್ ಮಾಡೋಣ. ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಾವೀಗ ಮೊದಲನೇದಾಗಿ ಲಾಗಿನ್ ಮಾಡೋಣ. ಲಾಗಿನ್ ಮಾಡೋದಕ್ಕೆ ನಾನು ನನ್ನ ಪರ್ಸನಲ್ ಇಮೇಲ್ ಐ ಡಿ ತಗೋಬೋದು, ಜಿಮೇಲ್ದು, ಅಥವಾ ನಾನು ಕಂಟಿನ್ಯೂ ವಿತ್ ಇಮೇಲ್ ಯಾವ್ದಾದ್ರು ಒಂದು ಟೆಂಪ್ರರಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋಣ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಟೆಂಪ್ರರಿ ಇಮೇಲ್ ಐ ಡಿ ತಗೋಣ. ಸೊ ಇದು ರಿಜಿಸ್ಟರ್ ಮಾಡೋಣ. ಚೂಸ್ ಮೈ ಓನ್ ಪಾಸ್ವರ್ಡ್. ನಮ್ದು ಓನ್ ಪಾಸ್ವರ್ಡ್ ನಾವು ಕೊಡೋಣ. ಈ OTP ನ ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಮಾಡಿದ್ರೆ, ಸೊ ನಾವು ಈ ಟೆಂಪ್ರರಿ ಇಮೇಲ್ ಐ ಡಿಯಿಂದ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಮಾಡಿದ್ದೀವಿ. ಅದೇ ಥರ ಲಿಯೋನಾರ್ಡೋಗೂ ಅದೇ ನಾವು ಲಾಗಿನ್ ಮಾಡೋಣ. ನೋಡಿ, 150 ಪಾಯಿಂಟ್ಸ್ ಬಂದಿದೆ. ಸೊ ಈಗ ನಮಗೆ ಪ್ರಾಂಪ್ಟ್ ಬಂದಿದೆಯಲ್ಲ, ಈ ಪ್ರಾಂಪ್ಟ್ನ ನಾವು ಈ ಕೀವಿಕ್ಸ್ ಅನ್ನೋ ಒಂದು ಇಲ್ಲಿ ನನ್ನ ಪ್ರಾಂಪ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನನಗೆ 1080 ಪಿಕ್ಸೆಲ್ ಸಾಕು. 16:9 ರೇಷಿಯೋದಲ್ಲಿ 4 ಇಮೇಜಸ್ ಕ್ರಿಯೇಟ್ ಮಾಡಿ. ಸೂಪರ್. ನೋಡಿ, ಒಂದು ಇಮೇಜ್ಗೆ 2 ಕ್ರೆಡಿಟ್ ತಗೊಳುತ್ತೆ. ಅದೇ ಥರ ಸೊ ಟೋಟಲ್ 8 ಕ್ರೆಡಿಟ್ಸ್ ತಗೊಳುತ್ತೆ 4 ಇಮೇಜಸ್ಗೆ. ಸೊ ಜನರೇಟ್ ಇಮೇಜ್ ಅಂತ ಸ್ಟಾರ್ಟ್ ಆಗುತ್ತೆ ಜನರೇಟ್ ಆಗೋದಕ್ಕೆ. ಸೊ ಅದೇ ಥರ ನಾವು ಲಿಯೋನಾರ್ಡೋ ಅಪ್ಲಿಕೇಶನ್ ಹೋಗಿ ಇಮೇಜ್ ಸೆಲೆಕ್ಟ್ ಮಾಡೋಣ. ಇಲ್ಲಿ 16:9 ಸೆಲೆಕ್ಟ್ ಮಾಡೋಣ. ನಂಬರ್ ಆಫ್ ಇಮೇಜಸ್ ಒಂದೇ ಇರಲಿ. ಆಮೇಲೆ ಇಲ್ಲಿ 3 ಅಂತಿದೆಯಲ್ಲ, ಇಲ್ಲಿ ನಾನು ಏನು ಸೆಲೆಕ್ಟ್ ಮಾಡ್ತೀನಿ ಅಂದರೆ ಸಿ ಡ್ರೀಮ್ 4.5 ಸೆಲೆಕ್ಟ್ ಮಾಡ್ತೀನಿ. ಆಸಮ್ ಆಗಿರೋ ಇಮೇಜಸ್ನ ಕೊಡುತ್ತೆ. ಸೊ ಈಗ ನಾನು ಪ್ರಾಂಪ್ಟ್ನ ಇಲ್ಲೂ ಹಾಕಿ ನೋಡಿ, ಒಂದು ಇಮೇಜ್ಗೆ 30 ಕ್ರೆಡಿಟ್ಸ್ ತಗೊಳುತ್ತೆ. ಸೊ ಜನರೇಟ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡೋಣ ಈಗ. ವಾವ್, ನೋಡಿ ಯಾವ ಥರ ಇಮೇಜ್ ಕ್ರಿಯೇಟ್ ಆಗಿದೆ ಅಲ್ಲ. ಸೊ ಇದ್ರಲ್ಲಿ ಒಂದ್ಸತಿ ನೋಡೋಣ ಹೇಗೆ ಕ್ರಿಯೇಟ್ ಆಗಿದೆ ಅಂತ. ಸೊ ಯಾವ್ದು ಬೆಸ್ಟ್ ಇರುತ್ತೋ ಅದನ್ನ ನೀವು ಚೂಸ್ ಮಾಡ್ಕೋಬೋದು. ನೋಡಿ, ಸಕ್ಕತ್ತಾಗಿದೆ ಅಲ್ಲ ಇಮೇಜ್ ಇದು. ಸೊ ಏನಾದರೂ ಮತ್ತೇನಾದ್ರು ಚೇಂಜಸ್ ಮಾಡಬೇಕು ಅಂದರೆ ನೀವು ಇನ್ನೂ ಪವರ್ಫುಲ್ ಆಗಿರುವಂಥದ್ದು
ನೀವು ಆ್ಯಡ್ ಮಾಡ್ಬೋದು. ಸೊ ಈಗ ನನಗಿದು ಓಕೆ ಅನಿಸ್ತಿದೆ, ಸೊ ನಾನು ಇದನ್ನ ಡೌನ್ಲೋಡ್ ಮಾಡ್ಕೊತೀನಿ. ಸೊ ಇಮೇಜ್ ಡೌನ್ಲೋಡ್ ಆಗಿದೆ ಈಗ. ಸೊ ಈ ಇಮೇಜ್ನ ನಾನೀಗ ಎನ್ಹಾನ್ಸ್ ಮಾಡಬೇಕು. ನೋಡಿ ಹೇಗಿದೆ ಇಮೇಜ್ ಅಂತ. ಸ್ವಲ್ಪ ಜೂಮ್ ಮಾಡಿದ್ರೆ ಕ್ಲಾರಿಟಿ ಅಷ್ಟಿರೋದಿಲ್ಲ. ಸೊ ಇದನ್ನ ಇಮೇಜ್ನ ಎನ್ಹಾನ್ಸ್ ಮಾಡಬೇಕು. IMG upscaler.ai ಅಂತ ಇದು ಸಖತ್ತಾಗಿ ವರ್ಕ್ ಮಾಡುತ್ತೆ. ಸೊ ನಾನು ಇದರಲ್ಲಿ ಡೌನ್ಲೋಡ್ ಮಾಡಿದಂಥ ಇಮೇಜ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಅಪ್ಲೋಡ್ ಆಗ್ತಾ ಇದೆ. ಸೊ ಇದು ಇಮೇಜ್ ಕ್ವಾಲಿಟಿನ ಎನ್ಹಾನ್ಸ್ ಮಾಡುತ್ತೆ. ಸೊ ನೋಡಿ ಒರಿಜಿನಲ್ ಹೇಗಿದೆ, ಈಗ ನೋಡಿ ಎಷ್ಟು ಕ್ಲಾರಿಟಿ ಇದೆ ಅಲ್ವಾ. ಸೊ ಇದು ಬೇಕಂದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೂಪರ್. ಈಗ ನೋಡಿ ಇಮೇಜ್ ಜೂಮ್ ಮಾಡಿದ್ರು ಎಷ್ಟು ಕ್ಲಾರಿಟಿ ಇರುತ್ತೆ ಮುಖದಲ್ಲಿ ಅಲ್ವಾ. ಸೊ ಗೂಗಲ್ AI ಸ್ಟುಡಿಯೋದಲ್ಲಿ ನಾವೀಗ ಒಂದು ವಾಯ್ಸ್ ಜನರೇಟ್ ಮಾಡೋಣ. ಟರ್ನ್ ಟೆಕ್ಸ್ಟ್ ಇಂಟು ಆಡಿಯೋ ವಿತ್ ಜೆಮಿನಿ AI ಅಂತ. ಇಲ್ಲಿ ಸಿಂಗಲ್ ಸ್ಪೀಕರು, ದೇವರೊಬ್ಬರೇ ಮಾತಾಡ್ತಿದ್ದಾರೆ. ಸೊ ನಾನು ಇದನ್ನು ಆ ಒಂದು ಪ್ರಾಂಪ್ಟ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಏನು ಶಿವ ಏನು ಹೇಳಬೇಕು ಅಂತೇಳಿ. ಕಣ್ಣು ತೆರೆದಾಗ ಲೋಕ ಕಂಪಿಸುತ್ತದೆ, ಕಣ್ಣು ಮುಚ್ಚಿದಾಗ ಲೋಕ ಶಾಂತವಾಗುತ್ತದೆ. ನೀವು ದುರ್ಬಲ ಅಂತ ನಿಮಗೆ ಅನಿಸುತ್ತಿದೆಯಾ? ಸೊ ಈಗ ವಾಯ್ಸ್ಗೆ ನಾನು ಈ ಒಂದು ವಾಯ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರನ್ ಅಂತ ಕೊಟ್ರೆ ಸೊ ಈಗ ನಮಗೆ ಇದನ್ನ ಕನ್ನಡದಲ್ಲಿ ಯಾವ ಥರ ಹೇಳಿರುತ್ತೆ ಅಂತ ಆಡಿಯೋ ಬರುತ್ತೆ. ಅದನ್ನು ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೇನೆ. ಕಣ್ಣು ತೆರೆದಾಗ ಲೋಕ ಕಂಪಿಸುತ್ತದೆ, ಕಣ್ಣು ಮುಚ್ಚಿದಾಗ ಲೋಕ ಶಾಂತವಾಗುತ್ತದೆ. ನೀವು ದುರ್ಬಲ ಅಂತ ನಿಮಗೆ ಅನಿಸುತ್ತಿದೆಯಾ? ನಿಮ್ಮ ಜೀವನದಲ್ಲಿ ನೋವು, ಸೋಲು, ಅವಮಾನ ಇದೆಯಾ? ಆಗ ಶಿವನ ಕಡೆ ನೋಡಿ. ನೋಡಿ ವಾಯ್ಸ್ ಮಾತ್ರ ಆಗಿದೆ. ಇದನ್ನ ನಾನು ಡೌನ್ಲೋಡ್ ಮಾಡ್ತೀನಿ. ಸೊ ವಾಯ್ಸ್ ಡೌನ್ಲೋಡ್ ಆದಮೇಲೆ ಈಗ ಲಿಪ್ಸಿಂಗ್ ಮಾಡಬೇಕು. ಎಲ್ಲನೂ ನಾನು ಮಾಡ್ತಾ ಇರೋದು AI ವಿಡಿಯೋಯಿಂದ, AI ವೆಬ್ಸೈಟ್ಸಿಂದ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ. ಸೊ ನಾವಿಲ್ಲಿ ಟಾಕಿಂಗ್ ಫೋಟೋ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನಾವು ಶಿವಂದು ಅಪ್ಸ್ಕೇಲ್ ಆಗಿದೆಯಲ್ಲ ಆ ಇಮೇಜ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಟಾಕಿಂಗ್ ಫೋಟೋ 4 ಅಂತ ಸೆಲೆಕ್ಟ್ ಮಾಡೋಣ. ಸೊ 4.0 ರೆಕಮೆಂಡೆಡ್. ಇದು ಬೆಸ್ಟ್ ಎಫೆಕ್ಟ್ ಕೊಡುತ್ತೆ ನಮಗೆ. ಸೊ ಇಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ ಆಡಿಯೋನ ಅಪ್ಲೋಡ್ ಮಾಡೋಣ. ಸೊ ನಾವೀಗ ಡೌನ್ಲೋಡ್ ಮಾಡಿದ್ರಲ್ಲ ಆಡಿಯೋನ, ಸೊ ಈ ಆಡಿಯೋನ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಸಬ್ ಟೈಟಲ್ಸ್ ಏನಾದ್ರು ಬೇಕಂದ್ರೆ ಎನೇಬಲ್ ಮಾಡಿ, ಇಲ್ಲ ಅಂದರೆ ಆಫ್ ಮಾಡಿ ಇಟ್ಕೋಬೇಕು. ನೋಡಿ ಆಡಿಯೋ ಅಪ್ಲೋಡ್ ಕಣ್ಣು ತೆರೆದಾಗ ಇದನ್ನ ಈಗ ನಾನು ಜನರೇಟ್ ಮಾಡ್ತೀನಿ. ಸೊ ಇದನ್ನ ನಾನೀಗ ಗೂಗಲ್ ಇಂದ ನಾನು ಲಾಗಿನ್ ಮಾಡಿದ್ರೆ ನನಗೆ 300 ಕ್ರೆಡಿಟ್ ಪಾಯಿಂಟ್ಸ್ ಸಿಗುತ್ತೆ. ಸೊ ನಾನು ಗೂಗಲಿಂದ ಲಾಗಿನ್ ಮಾಡ್ತೇನೆ. ನೋಡಿ ನನಗೆ 300 ಪಾಯಿಂಟ್ಸ್ ಬಂದಿರುತ್ತೆ. ಈಗ ನೋಡಿ 350 ಆಯಿತು. ಸೂಪರ್ ಅಲ್ಲ. ಗುಡ್. ಸೊ ಇದು 350ಲಿ 80 ಪಾಯಿಂಟ್ಸ್ ನಾವೀಗ ಯೂಸ್ ಮಾಡಿಕೊಂಡು ಈ ಶಿವ ಮಾತಾಡೋದು ಹೇಗಿರುತ್ತೆ ಅಂತ ಜನರೇಟ್ ಮಾಡೋಣ. ಜನರೇಟ್ನ ನಾವು ನಮ್ಮ ಮೈ ಕ್ರಿಯೇಷನ್ನಲ್ಲಿ ಪ್ರೋಗ್ರೆಸ್ ನೋಡ್ಬೋದು. ಸೊ ಈ ವಿಡಿಯೋನ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ಶಿವ ಹೇಗೆ ಮಾತಾಡ್ತಾರೆ ಅಂತ ಫೈನಲ್ ಆಗಿ ತೋರಿಸ್ತೀನಿ. ಕಣ್ಣು ತೆರೆದಾಗ ಲೋಕ ಕಂಪಿಸುತ್ತದೆ, ಕಣ್ಣು ಮುಚ್ಚಿದಾಗ ಲೋಕ ಶಾಂತವಾಗುತ್ತದೆ. ನೀವು ದುರ್ಬಲ ಅಂತ ನಿಮಗೆ ಅನಿಸುತ್ತಿದೆಯಾ? ನಿಮ್ಮ ಜೀವನದಲ್ಲಿ ನೋವು, ಸೋಲು, ಅವಮಾನ ಇದೆಯಾ? ಆಗ ಶಿವನ ಕಡೆ ನೋಡಿ.